ಭಾರತೀಯ ಮುಸ್ಲಿಮರ ಶೈಕ್ಷಣಿಕ ಸ್ಥಿತಿಗತಿ ಶೋಚನೀಯವಾಗಿದೆ. ಮೌಲಾನಾ ಫಜಲುರ್ ರಹೀಂ ಮುಜದ್ದದಿ ಕಳವಳ. ಭಾರತೀಯ ಮುಸ್ಲಿಮರ ಶೈಕ್ಷಣಿಕ ಸ್ಥಿತಿಗತಿ ಶೋಚನೀಯವಾಗಿದೆ ಎಂದು ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಪ್ರಧಾನ ಕಾರ್ಯದರ್ಶಿ ಮೌಲಾನಾ ಫಜಲುರ್ ರಹೀಂ ಮುಜದ್ದದಿ ಕಳವಳ ವ್ಯಕ್ತಪಡಿಸಿದರು. ಅವರು ರವಿವಾರ ನವೈತ್ ಕಾಲೋನಿಯ ತಾಲೂಕು ಕ್ರೀಡಾಂಗಣದಲ್ಲಿ ರಾಬಿತಾ ಸೊಸೈಟಿ ಆಯೋಜಿಸಿದ ಬೃಹತ್ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. 2023ರ HRD ವರದಿಯನ್ನು ಉಲ್ಲೇಖಿಸಿ ಅಂಕಿಅಂಶಗಳನ್ನು ನೀಡಿದ ಅವರು 2014ರಲ್ಲಿ ಮುಸ್ಲಿಮರ ಶೈಕ್ಷಣಿಕ ಸ್ಥಿತಿ ಉತ್ತಮವಾಗಿತ್ತು. ಆದರೆ 2023ರ ಅಂಕಿಅಂಶಗಳ ಪ್ರಕಾರ ಹಿಂದಿನ ಡೇಟಾವನ್ನು ಗಳಿಸಿಕೊಳ್ಳುವಲ್ಲಿ ಸಮುದಾಯ ವಿಫಲವಾಗಿದೆ ಎಂದು ತಿಳಿಸಿದರು. ಪ್ರತಿಯೊಬ್ಬ ಮುಸ್ಲಿಮನು ಶಿಕ್ಷಣಕ್ಕಾಗಿ ವಾರ್ಷಿಕ ರು 2,700 ರೂಪಾಯಿ ಖರ್ಚು ಮಾಡಿದರೆ ಇತರ ಸಮುದಾಯ ವಾರ್ಷಿಕವಾಗಿ 4,000 ರು ಖರ್ಚು ಮಾಡುತ್ತದೆ. ಶಿಕ್ಷಣಕ್ಕಾಗಿ ಯಾರು ಹೆಚ್ಚು ಹಣ ಖರ್ಚು ಮಾಡುತ್ತಾರೋ ಆ ಸಮುದಾಯ ಮುಂದುವರಿಯುತ್ತದೆ ಎಂಬುದು ಅಂಕಿಅಂಶಗಳ ಬಹಿರಂಗಪಡಿಸಿವೆ. ಆದರೆ ಮುಸ್ಲಿಮರ ಸ್ಥಿತಿ ಇಂದು ಇದಕ್ಕೆ ಭಿನ್ನವಾಗಿದ್ದು, ಮದುವೆ ಇನ್ನಿತರ ಸಮಾರಂಭಗಳಿಗಾಗಿ ಸಾಲ ಪಡೆದು ಹಣ ಲಕ್ಷಾಂತರ ರು ಖರ್ಚು ಮಾಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಭಟ್ಕಳ ತಾಲೂಕಿನ ರಾಬಿತಾ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಅಂಜುಮನ್ ನವೈತ್ ಕಾಲೋನಿ ಶಿಕ್ಷಕಿ ಸಮೀರಾ ಕುಂದನಗೌಡ ಹಾಗೂ ರಾಬಿತಾ ಬೆಸ್ಟ್ ಸ್ಕೂಲ್ ಪ್ರಶಸ್ತಿಯನ್ನು ನವನಿಹಾಲ್ ಸೆಂಟ್ರಲ್ ಸ್ಕೂಲ್ಗೆ ನೀಡಿ ಪುರಸ್ಕರಿಸಲಾಯಿತು. ಅಲ್ಲದೆ 10ನೇ ತರಗತಿಯಿಂದ ಪದವಿ ತರಗತಿವರೆಗೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ, ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ಪ್ರದಾನಿಸಲಾಯಿತು. ರಾಬಿತಾ ಸಂಸ್ಥೆಯ ಅಧ್ಯಕ್ಷ ಉಮರ್ ಫಾರೂಕ್ ಮುಜ್ಬಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಅತಿಕುರ್ ರೆಹಮಾನ್ ಮುನೀರಿ ರಾಬಿತಾ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವಿವರಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಖಲೀಫಾ ಜಮಾತ್ ಪ್ರಧಾನ ಕಾಜಿ ಮೌಲಾನಾ ಖ್ವಾಜಾ ಮೊಹಿದ್ದೀನ್ ಅಕ್ರಮಿ ನದ್ವಿ, ಜಮಾತುಲ್ ಮುಸ್ಲಿಮೀನ್ ಪ್ರಧಾನ ಕಾಜಿ ಮೌಲಾನಾ ಅಬ್ದುಲ್ ರಬ್ ಖತೀಬ್ ನದ್ವಿ, ತಂಜೀಮ್ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ, ಅಂಜುಮನ್ ಉಪಾಧ್ಯಕ್ಷ ಮೊಹಮ್ಮದ್ ಸಾದಿಕ್ ಪಿಲ್ಲೂರ್, ಇಂಡಿಯನ್ ನವಾಯಿತ್ ಫೋರಂ ಅಧ್ಯಕ್ಷ ಮೊಹತಶಿಮ್ ಬಿಲ್ಡರ್ಸ್ನ ಅರ್ಷದ್ SM, ಉದ್ಯಮಿ ಮೊಹಮ್ಮದ್ ಯೂನುಸ್ ಕಾಜಿಯಾ, ಜಾಮಿಯಾ ಇಸ್ಲಾಮಿ ಶಿಕ್ಷಣ ಸಂಸ್ಥೆಯ ಮೌಲಾನಾ ಅಬ್ದುಲ್ ಅಲೀಂ ಖಾಸ್ಮಿ, ಶಫಿ ಪಟೇಲ್ ಶಾಬಂದ್ರಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ये बात साबित करती है कि मुसलमानों का जो टारगेट 2014 में था, वो 2014 का डेटा वो टारगेट जो था उसको अचीव करने में मुसलमान इस मुल्क में नाकाम रहा. अब आगे की सूरत हाल अगर आप देखें तो ये है कि मुसलमानों की आबादी तकरीबन 20% है इस मुल्क में. कोई कहता है 15% है, कोई 18% है, जो भी परसेंटेज मान है. लेकिन ग्रेजुएशन का जो परसेंटेज है वो 4.6% है. भटकल के लोग याद रख लें, ये डेटा गवर्नमेंट का है. बहुत अफसोस की बात ये है. अच्छा, हम जब परसेंटेज की बात करते हैं तो आबादी का परसेंटेज नहीं निकाला जाता है, एज ग्रुप का परसेंटेज निकाला जाता है. यानी 5 साल से लेकर और 28 साल तक जो बच्चे एजुकेशन ले रहे हैं उनका परसेंटेज निकाला जाता है और उसके मुताबिक सिर्फ 4.6% बच्चे हमारे ग्रेजुएट एक तरीके से इस वक्त हो रहे हैं. अब हम कंपेयर करते हैं सिर्फ एक साल का 2012-13 का डेटा और 2020-21 का डेटा, यानी तकरीबन 9 साल के अंदर किसने क्या गेन किया तरक्की के मैदान में, तालीम की तरक्की के मैदान में, वो कितना आगे बढ़ा. तो शेड्यूल कास्ट आप मेरी स्लाइड देखेंगे, गौर से देखते भी रहें ताकि मेरी बात आपके अच्छी तरीके से समझ भी आएगी. हम बात कर रहे हैं हायर एजुकेशन की. हायर एजुकेशन ही वो की पॉइंट है जहां से कि हम एनरोल हो सकते हैं गवर्नमेंट ऑफ इंडिया के या स्टेट गवर्नमेंट के सिस्टम के अंदर, और वहीं से हमारी तरक्की की बुनियाद है. शेड्यूल कास्ट 2012-13 में 12% हायर एजुकेशन का उनका एनरोलमेंट था, जबकि 2020-21 में वो बढ़कर 14% के लगभग हो गए. OBC अदर बैकवर्ड क्लासेज वो 2012-13 में 31% थे, वो बढ़कर उन्होंने तरक्की की, मेहनत की
اور وہ 35% انہوں نے وہ تک انہوں نے اپنے گراف ہائر ایجوکیشن میں پہنچا دیا. شیڈول ٹرائب 4.4% تھے، جبکہ وہ لگ بھگ 6% ہو گئے 2020-21 میں. انہوں نے بھی ترقی کی. مسلمانوں کا جو گراف تھا ہائر ایجوکیشن میں وہ 4.2% تھا، جو کہ لگ بھگ اتنا ہی رہا، تقریباً 4.5% کے لگ بھگ. تو مسلمانوں کی ترقی جو ہے وہ کوئی قابل اعتنا نہیں ہے. تو اس کا مطلب یہ ہوا کہ مسلمان ہائر ایجوکیشن میں یہ انڈیکیشن بتلا رہا ہے، یہ انڈیکیٹ کر رہا ہے کہ 2000 جو ٹرینڈ انڈیکیٹ کر رہا ہے وہ یہ کہ 2020-21 کے اندر مسلمان جو ہیں وہ سب سے نچلی سطح کے اوپر جا چکے ہیں ہائر ایجوکیشن کے اندر. اب آپ یہ دیکھیے کہ یہ HRD منسٹری کی رپورٹ ہے 2020-21 کی. 2019-20 اور 2020-21 یعنی ایک سال کا اس نے جو ڈیٹا پیش کیا ہے HRD منسٹری نے، وہ اتفاق سے، حالانکہ گورنمنٹ آف انڈیا کے جو ڈیٹا ہے وہ ریلیجن بیس نہیں آتا ہے، لیکن اس نے یہ والا ریلیجن بیس کیا. 12% اچیو کیا، اور دلتوں نے 4% اچیو کیا، اور OBC نے بھی تقریباً 4%، اور مسلمان نیگیٹو میں چلے گئے 8%. یہ گورنمنٹ، اس کا مطلب یہ ہوا کہ 2018-19 کے اندر جو مسلمانوں کا جو ریشو ہائر ایجوکیشن کے انرولمنٹ کے اندر تھا اس سے کم ہو گئے 2020-21 کے اندر. 1,80,000 بچوں نے ہائر ایجوکیشن میں کم حصہ لیا، انرولمنٹ نہیں کیا، ایڈمیشن نہیں کیا. یہ پورے ہندوستان کا گراف ہے جو خود گورنمنٹ بتا رہی ہے. اور ہائر ایجوکیشن میں مسلمانوں کا ایک سال میں اتنی گراوٹ آ جانا، یہ سب ہم لوگ سب لوگوں کے لیے، فکر مندوں کے لیے بڑا الارمنگ ہے.